ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನಾವು ದಂಡಿನ ಮಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ಅಂದರೆ ಚನ್ನಪಟ್ಟಣದ ಹತ್ರ ಇರೋ ದಂಡಿನ ಮಾರಮ್ಮ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ರಿಲೇಷನ್ನೇ ಮಾಡ್ತಿರೋದು. ಯಾರು ಮಾಡ್ತಿದ್ದಾರೆ ಏನು ಅಂತ ತೋರಿಸ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ದೇವಸ್ಥಾನ ತೋರಿಸ್ತೀನಿ ರೀ. ಈ ದೇವಸ್ಥಾನನ ಮುಂಚೆ ನೋಡಿರ್ತೀರ ಅನಿಸುತ್ತೆ ನನ್ನ ವ್ಲಾಗಲ್ಲಿ. ನಮ್ಮ ಯಶು ಬರ್ತಡೇ ಅಂದರೆ ಲಾಸ್ಟ್ ಇಯರ್ ಬರ್ತಡೇ ಮಾಡಿದ್ವಲ್ಲ, ಅವಾಗ ಇಲ್ಲೇ ನಾವು ಮಾಡಿದ್ದು. ಇದೇ ದೇವಸ್ಥಾನ. ಅಲ್ಲಿ ದಂಡಿನ ಮಾರಮ್ಮ ಮೆಳನ್ ಕುಪ್ಪೆ ಅಂತ ಇದೆ. ಇದು ಗೌಡ್ಗೆರೆಗೆ ಹತ್ರವಾಗೇನೆ ಇದೆ. ಇದು ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ನಾವು ಇಲ್ಲಿಗೆ ತುಂಬ ಸಲ ಬರ್ತಾ ಇರ್ತೀವಿ. ನಮ್ಮ ಯಶು ನೋಡಿ ಅಂಕಲ್ ಹತ್ರ ಕೂತಿದ್ದಾನೆ. ಗೈಸ್, ಇದು ದೇವಸ್ಥಾನದ ಒಳಗಡೆ ಇರೋದು. ಇಲ್ಲಿ ಯಾರು ಪುರೋಹಿತರು ಯಾರು ಇರಲ್ಲ. ಇಲ್ಲಿ ಬಂದು ನಾವೇನೆ ಪೂಜೆ ಮಾಡಿಕೊಂಡು ಹೋಗ್ಬೇಕು. ಇಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಒಳಗಡೆ ಹುತ್ತ ಇದೆ. ಅದ್ರ ಒಳಗಡೆ ನಾವು ಪೂಜೆ ಮಾಡೋದು. ಗೈಸ್, ನಾವು ಇಲ್ಲಿಗೆ ಬರ್ತಾ ಇರ್ತೀವಿ. ಅಂದರೆ ಮುಂಚೆ ನನಗೆ ಗೊತ್ತಿರಲಿಲ್ಲ. ಮದುವೆ ಆದಮೇಲೆ ಅಂದರೆ ನಮ್ಮ ಮನೆಯವರು, ನಮ್ಮ ಅಮ್ಮ, ನಮ್ಮ ಅಮ್ಮನ ಕಡೆ ಫ್ಯಾಮಿಲಿಯವರೆಲ್ಲ ಜಾಸ್ತಿ ಇಲ್ಲಿಗೆ ಬರ್ತಾ ಇರ್ತಾರೆ. ಅಂದರೆ ಅವ್ರಿಗೆ ಒಂಥರ ಇದು ಇಷ್ಟ ದೇವತೆ ಥರ ಇಲ್ಲಿ ಬರ್ತಾ ಇರ್ತಾರೆ. ಅಂದರೆ ಅವ್ರು ಏನೇ ಅಂದ್ಕೊಂಡಿದ್ರು ಇಲ್ಲಿ ಎಲ್ಲ ಆಗಿದೆಯಂತೆ. ಬಟ್ ನನಗೂ ಅಷ್ಟೇ ತುಂಬ ಪಾಸಿಟಿವ್ ಫೀಲ್ ಬಂದಿದೆ ಇಲ್ಲಿಗೆ ಬಂದಮೇಲೆ. ಬಟ್ ನೀವು ಅಟ್ಲೀಸ್ಟ್ ಗೌಡ್ಗೆರೆಗೆ ಏನಾದರೂ ಬಂದಾಗ ಬೇಕಾದ್ರೆ ಒಂದ್ಸಲ ವಿಸಿಟ್ ಮಾಡಿ ಹೋಗಿ. ಗೌಡ್ಗೆರೆಯಿಂದ ಹತ್ರನೇ ನಿಯರೇ ಇದೆ. ಇಲ್ಲಿ ಬಂದು ಹೋಗ್ಬೋದು ಗೈಸ್. ನೀವೇನೇ ಅನ್ಕೊಂಡ್ರು ಆಗುತ್ತೆ. ಬಟ್ ಎಲ್ಲಾನು ಬೇಗನೆ ಆಗುತ್ತೆ ಅಂತಲ್ಲ. ಈಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರು ನಾವು ನಂಬಿಕೆ ಇಟ್ಟು ಪೂಜೆ ಮಾಡಿ ಅದ್ರ ಜೊತೆಗೆ ನಮ್ಮ ಶ್ರಮನೂ ಇರಬೇಕು ಅಲ್ವಾ. ಅದೇ ತರ ಈ ದೇವರಲ್ಲೂ ಅಷ್ಟೇ ಒಂದು ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಏನು ನಾವು ಅನ್ಕೊಂಡಿರೋದು ಖಂಡಿತವಾಗ್ಲೂ ಲೇಟ್ ಆದ್ರೂ ಪರವಾಗಿಲ್ಲ ಆಗುತ್ತೆ ಅನ್ನೋದು ಅದು ನಮ್ಮ ನಂಬಿಕೆ ಗೈಸ್. ನಿಮ್ಗೂ ಯಾರಾದ್ರೂ ಬರ್ಬೇಕು ಅಂತ ಅನ್ಸಿದ್ರೆ ಒಂದ್ಸಲ ಬಂದು ವಿಸಿಟ್ ಮಾಡಿ. ಈಗ ಪೂಜೆ ಮಾಡ್ತಿದಾರಲ್ಲ, ಇವರೇ ದೇವ್ರು ಮಾಡ್ತಿರೋದು ಇಲ್ಲಿ. ಅವರು ಅನ್ಕೊಂಡಿದ್ರಂತೆ ಇಲ್ಲಿ ಪೂಜೆ ಮಾಡಬೇಕು ಅಂತ, ಅದಕ್ಕೆ ಇವರೇ ಮಾಡ್ತಿರೋದು. ಇವ್ರು ಯಾರಪ್ಪ ಅಂದ್ರೆ ನಮ್ಮ ಯಜಮಾನ್ರು ಇದಾರಲ್ಲ, ಅವ್ರ ಅತ್ತೆ ಮಗಳು. ಅಂದ್ರೆ ನಮ್ಮ ಅತ್ತೆ ಅಣ್ಣನ ಮಗಳು ಇವರು. ಅಲ್ಲಿ ಕಾಣಿಸ್ತಿದೆಯಲ್ಲ, ಈಗ ಪೂಜೆ ಮಾಡ್ತಿದ್ದೆಲ್ಲ ಅವರು ಅವ್ರ ಅಮ್ಮ. ಅಂದ್ರೆ ನಮ್ಮ ಯಜಮಾನ್ರವ್ರ ಅತ್ತೆ ಇವರು. ಮತ್ತೆ ಇವರಿಗೆ 4 ಜನ ಮಕ್ಳು ಗೈಸ್. ಅವ್ರನ್ನ ತೋರಿಸ್ತೀನಿ ಯಾರ್ಯಾರು ಅಂತ. ಇಲ್ಲಿ ಇದಾರಲ್ಲ, ಇವ್ರ ಹೆಸರು ಪ್ರೀತಮ್ ಅಂತ. ಅವ್ರ ಮಗ ಇವರು ಮಮತಾಕ ಇದಾರಲ್ಲ, ಅವ್ರ ಮಗ. ಅಲ್ಲಿ ರೆಡ್ ಟಿ ಶರ್ಟ್ ಹಾಕೊಂಡಿದ್ದಾರಲ್ಲ, ಅವರು ಅವ್ರ ಹಸ್ಬೆಂಡ್. ಇವರು ಅವ್ರ ಫ್ರೆಂಡ್ಸ್ ಗೈಸ್. ಇವರೇ ರೆಡ್ ಟಿ ಶರ್ಟ್ ಹಾಕಿದ್ರಲ್ಲ, ಇವ್ರ ಅಂಕಲ್ಲೇನೆ ಅವರು ಮಮತಾಕ ಅವ್ರ ಹಸ್ಬೆಂಡ್. ಇವರು ನಮ್ಮ ಹಸ್ಬೆಂಡ್. ನೋಡಿ ಫ್ರೆಂಡ್ಸ್, 3 ಜನ ತ್ರಿಮೂರ್ತಿಗಳು ಹೋಗೋದವ್ರೆ. ಒಬ್ಬೊಬ್ರು ಒಬ್ಬ ಕುರುಡ, ಒಬ್ಬ ಕಿವುಡ, ಒಬ್ಬ ಮೂಗ. ಒಬ್ಬೊಬ್ರು ನಾನು ಗೊತ್ತು. ಹಾಯ್ ಮಾಡ್ರಿ. ಹಾಯ್ ಮಾಡಿ. ಮೀನ್ ಮಾಡು. ಏನಿವ ಅಣ್ಣನ ಹೆಸರು ಹೇಳು. ಆ ಹಾರ ಐತೆ. ಗೈಸ್, ಈಗ ಅಡುಗೆ ಮಾಡೋಣ ಅಂತ ಬಂದಿದ್ದಾರೆ. ಪೂಜೆ ಎಲ್ಲ ಆಯಿತು. ಇವರು ಲತಕ ಅಂತ. ಇವರು ಫಸ್ಟ್ನೇವರು. ಅಲ್ಲಿ ಕೂತಿದ್ದಾರಲ್ಲ, ಇವರು 2ನೇವರು. ಮೂರನೇವ್ರು ಬಂದಿಲ್ಲ, ಶೋಭಕ್ಕ. ಅಲ್ಲಿ ನೀರು ಕುಡಿತದಲ್ಲ, ಅವರು ಕೋಮಲ ಅಂತ. ಅವರು 4ನೇವರು. ಇವರು ನಮ್ಮ ಯಜಮಾನ್ರು ಇದ್ದಾರಲ್ಲ, ಅವ್ರ ಮಾವನ ಮಕ್ಕಳು ಗೈಸ್. 4 ಜನ. ಎಲ್ಲ ರೆಡಿ ಮಾಡ್ಕೋತಿದ್ದಾರೆ ಗೈಸ್. ಇವಾಗ ಫಸ್ಟು ಟಿಫನ್ನು ಮತ್ತು ಕಾಫಿ ಕೊಟ್ಬಿಟ್ಟು ಆಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲರೂ ಕಾಫಿ ಕುಡಿದಿದ್ದಾರೆ. ನಾನು ಇವಾಗ ಕುಡಿತಾ ಇದ್ದೀನಿ. ಅಡುಗೆಗೆಲ್ಲ ಬೆಳ್ಳುಳ್ಳಿ ಮತ್ತು ಅದೇನೇನು ರೆಡಿ ಮಾಡಬೇಕು ಅದೆಲ್ಲ ಮಾಡ್ಕೋತಿದ್ದಾರೆ. ಇಲ್ಲೂ ಅಷ್ಟೇ ಗೈಸ್, ಚೌಟ್ರಿ ಥರ ಸಿಗುತ್ತೆ. ಇಲ್ಲಿ ಬಂದು ನಾನ್ ವೆಜ್ ಮಾಡೋರು ಮತ್ತು ಏನಾದರೂ ಪರ ಮಾಡೋರ ಥರ ಮಾಡ್ತಾರೆ. ಹರಕೆ ಮಾಡ್ಕೊಂಡಿರೋರು ಇಲ್ಲಿ ಬಂದು ನಾನ್ ವೆಜ್ ಮಾಡ್ಬೋದು. ಇಲ್ಲೆಲ್ಲ ಪಾತ್ರೆ ಸಾಮಾನು ಮತ್ತು ಐಟಮ್ ಎಲ್ಲನೂ ಇಲ್ಲಿ ಬಾಡಿಗೆಗೆ ಸಿಗುತ್ತೆ. ಇದು ಅಷ್ಟೇನೆ ಬಾಡಿಗೆಗೆ ನಾವು ತಗೊಂಡಿರೋದು. ಇಲ್ಲಿ ಗೊಜ್ಜಿಗೆ ಕಾಳು ನೆನೆ ಹಾಕಿದ್ದಾರೆ. ನೆಕ್ಸ್ಟು ಪಾತ್ರೆ ಎಲ್ಲ ತಂದಿದ್ದಾರೆ. ಇಲ್ಲೇ ರೆಂಟಿಗೆ ಸಿಗುತ್ತಲ್ಲ, ಅಲ್ಲೇ ತಗೊಬಂದಿದ್ದಾರೆ. ನೆಕ್ಸ್ಟು ಈಗ ಅಲ್ಲಿ ಖಾಲಿ ಇದೆ. ಅದ್ರ ನೆಕ್ಸ್ಟು ಏನಿರುತ್ತೆ ಅಂತ ತೋರಿಸ್ತೀನಿ ಗೈಸ್. ನೋಡಿ, ಈಗ ಅಲ್ಲಿ ಯಾರಿಗೂ ಬೇರೆಯವ್ರಿಗೆ ಮತ್ತೆ ಕಾಫಿ ಬಿಸಿಗಿಟ್ಟಿದ್ದಾರೆ. ಅಲ್ಲಿ ರೈಸ್ಗಿಟ್ಟಿದ್ದಾರೆ ಅಕ್ಕ.
ಗೈಸ್ ಇನ್ನೊಂದೇನಪ್ಪ ಅಂದರೆ ಇವರು ನಾನ್ ವೆಜ್ ಮಾಡೋದ್ರಲ್ಲಂತೂ ಸಖತ್ ಎಕ್ಸ್ಪರ್ಟು. ಅದರಲ್ಲೂ ಲತಾಕ ಅಂತಿದ್ದಾರಲ್ಲ, ಅಲ್ಲಿ ಕಾಣಿಸ್ತಿದ್ದಾರಲ್ಲ ರೆಡ್ ಆ್ಯಂಡ್ ಗ್ರೀನ್ ಸ್ಯಾರಿ, ಅವರಂತೂ ಸಖತ್ತಾಗಿ ಮಾಡ್ತಾರೆ ನಾನ್ ವೆಜ್ ಅಂತೂ. ಮತ್ತು ಇನ್ನೊಂದೇನೆಂದರೆ ಅವ್ರದ್ದು ಹೋಟ್ಲು ಕೂಡ ಇದೆ, ಸಖತ್ತಾಗಿ ಮಾಡ್ತಾರೆ ಗೈಸ್. ಅವರು ಹೋಟ್ಲಿರೋದ್ರಿಂದನೋ ಏನೋ ಗೊತ್ತಿಲ್ಲ, ಅವ್ರ ಫ್ಯಾಮಿಲಿ 4 ಜನ ಹೆಣ್ಮಕ್ಳು ಅಷ್ಟೇನೆ. ಬಟ್ ಅಡುಗೆ ಮಾಡೋದ್ರಲ್ಲಂತೂ ಸಖತ್ತಾಗಿ ಮಾಡ್ತಾರೆ. ನಿಮಗೂ ಯಾರಿಗಾದ್ರೂ ಏನಾದರೂ ಅಂದರೆ ಇವಾಗ ನಾನ್ ವೆಜ್ ಇದ್ರೂ ಅಷ್ಟೇ, ವೆಜ್ ಇದ್ರೂ ಅಷ್ಟೇ, ಏನಾರ ಫಂಕ್ಷನ್ ಇದ್ದಾಗ ಒಂದು 50 ಜನಕ್ಕೆ 100 ಜನಕ್ಕೆ ಆ ಥರ ಏನಾದರೂ ಬೇಕು ಅಂತ ಅಂದರೆ ಬೇಕಾದ್ರೆ ಅವ್ರು ಮಾಡಿಕೊಡ್ತಾರೆ. ಸಖತ್ತಾಗಿ ಮಾಡ್ತಾರೆ ಗೈಸ್. ಗೈಸ್ ಇದು ಮಟನ್ ಗೊಜ್ಜು ಆಲ್ರೆಡಿ ಎಲ್ಲ ರೆಡಿ ಇದೆ. ಮತ್ತು ಇದು ಮಟನ್ ಸಾಂಬಾರು, ಮತ್ತು ಅದು ಹೊಗೆ ಬರ್ತಿದ್ದಿಲ್ಲ ಅದಕ್ಕೆ ಕಾಣಿಸ್ತಿಲ್ಲ. ಇದು ಚಿಕನ್ನು ಗೈಸ್, ಪಾಲಕ್ ಚಿಕನ್ನು ಲತಾಕನೇ ಮಾಡಿರೋದು. ತುಂಬ ಫೇಮಸ್ಸು ಗೈಸ್ ಇವರು ಚಿಕನ್ ಮಾಡೋದ್ರಲ್ಲಿ. ನಿಮಗೂ ಯಾರಿಗಾದ್ರೂ ಬೇಕು ಅಂತಂದರೆ ನನಗೆ ಮೆಸೇಜ್ ಮಾಡಿ, ಇವರು ಆರ್ಡ್ರ್ ತಗೊತಾರೆ ಗೈಸ್. ಒಂದು 50 ಜನ 100 ಜನ ಇದ್ರೂ ಮಾಡ್ಕೊಡ್ತಾರೆ ಕ್ಯಾಟ್ರಿಂಗ್ಗೆ. ಏನಕ್ಕೆ ಇವಾಗ ಬಂದಿದ್ದೀರಿ ಲೇಟಾಗಿ? ಟ್ರಾಫಿಕ್. ಎಲ್ಲಿ ನಿಮ್ಮ ಮಗಳು ಬರ್ಲಿಲ್ವಾ? ಪಾಯಸ ಹಾಕಕ್ಕ, ಏನ್ ತಲೆ ಕೆಡಿಸ್ಕೊಬೇಡ. ಅಷ್ಟಿದ್ರೆ ಯಾರಿಗೂ ಸಾಕಾಗಲ್ಲ, ಇದಾದ್ರೆ ಎಲ್ಲರಿಗೂ ಸ್ವಲ್ಪ ಹಾಕ್ಬೋದು ಅಂತ. ಕೊಡಿ. ಅಯ್ಯೋ ನೀವು ಕೊಡೋದು ಹೆಚ್ಚು, ನಾವು ಹಾಕೋದು ಹೆಚ್ಚು. ಕೊಡಿ. ಹಾ ಇಲ್ಲೇ ಐತಿ, ಇಲ್ಲೇ ಐತೆ ಬಿಡಕ್ಕ. ಅಲ್ಲೂ ಉತ್ತರಿಸಿರೋದೇ ಐತೆ. ಈ ಕಡೆ ಮುದ್ದೆ ಮಾಡ್ತಿದ್ದಾರೆ ಗೈಸ್, ಅಡುಗೆ ಎಲ್ಲ ರೆಡಿ ಆಗಿದೆ. ಚಿಕನ್ ಪಾಯಸದ ಏನೇ ಕ್ರೆಡಿಟ್ಸ್ ಇದ್ರು ಚೈತ್ರಕ್ಕನ್ಗೆ, ಮೊಟ್ಟೆದು ಏನೇ ಕ್ರೆಡಿಟ್ಸ್ ಇದ್ರು ಅಂಕಲ್ದೇನೆ. ಏನಕ್ಕ? ಮಟನ್ದು ಲತಾಕಂದ್ ಅನ್ಸುತ್ತೆ. ಅವ್ರ ಗಂಡ ಹೆಂಡತಿಗೆ ಇಬ್ರಿಗೂ ಒಂದೊಂದ್ ಕಣ್ಣಾಕು, ಅವ್ರಿಬ್ರು 2 ಕಣ್ಣಿದ್ದಂಗೆ. ಆ ಕಣ್ಣ ದೂರ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಅದಕ್ಕೆ. ಇದು ಅಂಕಲ್ಗುನು ಕೋಮಕ್ಕನ್ಗೆ, ಕೋಮಕ್ಕ ನಿನ್ಗೇನೋ ಸ್ಪೆಷಲ್ ಆಗಿ ಎತ್ತಿಟ್ಟಿದೀವಿ. ಆಡನ್ ಕಣ್ಣು ಆದ್ರೂ ನೀನು ಕುಕ್ಕರಲ್ಲೇ ಮುದ್ದೆ ಮಾಡಿದ್ಯಲ್ಲ ಬಿಡಕ್ಕ. ಕಣ್ಣು ಗೊಜ್ಜು, ಮಟನ್ ಸಾರು, ಆಮೇಲೆ ಕೋಳಿ ಮೊಟ್ಟೆ. ಇವತ್ತು ಒಪ್ಪು, ಇವತ್ತು ಒಪ್ಪು ತಿಂದೋರು, ಇವತ್ತು ಒಪ್ಪು. ಈಗ ಅಲ್ಲ, ಜಗಣ ಹೋಟೆಲ್, ಜಗಣ ಮಿಲ್ಟ್ರಿ ಹೋಟ್ಲಲ್ಲಿ ಇದು. ಓ ಹಾ ಸರಿ ಬಿಡ್ತೈತೆ, ಚೆನ್ನಾಗ್ ಮಾಡಿದಿರಿ. ಅದಕ್ಕೆ ಇಲ್ಲಿ 100 ರೂಪಾಯಿ ಮಾಡ್ತಾವ್ರಿ. ಖುಷಿ ಪಟ್ಬಿಡ್ತಿದ್ದೇನಕ್ಕ ಪಾಪ. ಅಂಕಲ್ ನಿಮ್ ಫ್ಯಾಮಿಲಿಗೆ ನೀವು ಇವ್ರ ಗಂಡ ಹೆಂಡ್ತಿ ನೀವಿಬ್ರು 2 ಕಣ್ಣಿದ್ದಂಗೆ ಅಲ್ವಾ, ಅದಕ್ಕೆ ಆಡು 2 ಕಣ್ಣು ನಿಮ್ಮಿಬ್ರಿಗೆ ಹೇಳ್ತೀನಿ. ಲಿವರ್ ಇದೆಲ್ಲ ಮೆದ್ಲು ತಿನ್ನಲ್ವಾ? ಮೆದ್ಲು ಏಕೆ? ಹೌದಾ? ಇವ್ರಿಬ್ರಿಗೊಂದು ಚಾಲೆಂಜ್ ಕೊಟ್ಟಿದ್ದೀವಿ, ನೋಡೋಣ ಇವ್ರಿಬ್ರಲ್ಲಿ ಯಾರು ವಿನ್ ಆಯ್ತಾರ. ಗೈಸ್ ಇವ್ರೇ ನೋಡಿ ದೇವ್ರು ಮಾಡ್ತಿರೋದು, ಇವ್ರೆ ಚೇತು ಅವ್ರ ಅಕ್ಕ. ಯಾಕಕ್ಕ ನೀವು ಇಲ್ಲಿ ದೇವ್ರು ಮಾಡ್ತಿರೋದು? ಹರಕೆ ಇತ್ತು ಅದಕ್ಕೆ. ಹರಕೆ ಇದೇ ಫಸ್ಟ್ ಟೈಮ್ ನೀವು ಮಾಡ್ತಿರೋದು? ಫಸ್ಟ್ ಟೈಮ್. ಯಾಕೆ ಇಲ್ಲೇ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಚಿಕ್ಕ ಹುಡುಗರಿಂದ ಬರ್ತೀವಿ, ನಾನ್ ಮಾಡ್ತಿರೋದು ಫಸ್ಟ್ ಟೈಮ್. ನೀವು ಚಿಕ್ಕ ಹುಡುಗರಿಂದ ಬರ್ತೀರಾ ಈ ದೇವಸ್ಥಾನಕ್ಕೆ? ಬುದ್ಧಿ ತಿಳಿದಾಗಿಂದ ಬರ್ತೀವಿ ಈ ದೇವಸ್ಥಾನಕ್ಕೆ, ಆದ್ರೆ ನಾನು ಈ ಸರಿ ದೇವ್ರು ಮಾಡ್ತಾ ಇರೋದು ಫಸ್ಟ್ ಟೈಮ್. ಬಟ್ ಮುಂಚೆ ಎಲ್ಲ ನಿಮ್ಮ ಅಪ್ಪ ಅವರೆಲ್ಲ ಮಾಡಿದ್ರು. ನಾವು ಯಶು ಬರ್ತಡೆಲ್ಲ ಇಲ್ಲೇ ಮಾಡಿದ್ದು. ಯಶು ಬರ್ತಡೆ ನೀವ್ ಇಲ್ಲೇ ಮಾಡಿದಲ್ಲ. ಗೈಸ್ ಕೋಮೋಕ ಅಂತ ಹೇಳಿದ್ನಲ್ಲ, ಅವ್ರ ಅತ್ತೆ ಇವರು.
ಯಾರು ತೋರ್ಸಿದ್ ಫಸ್ಟ್? ನಾನೇ ನೋಡ್ತಾ ಇದ್ದೀನಿ. ನೀವೇ ನೋಡ್ತಿದ್ದೀರಾ? ಚೆನ್ನಾಗಾಯ್ತಾ? ಚೆನ್ನಾಗೈತೆ ಚೆನ್ನಾಗ್ ಚೆನ್ನಾಗೈತೆ. ಚೆನ್ನಾಗಿ ಮಾತಾಡ್ತೀಯ, ಹಾ ಚೆನ್ನಾಗಿ ಮಾತಾಡ್ತೀಯ. ಹಾ ನನಗೆ ಅವರೆಕಾಯಿ ಹಾ ಅವ್ರೆ ಅವರೆಕಾಯಿ ಇಕ್ಕೊಂಡವ್ರಲ್ಲ ಯಾರೋ ಸರಿಯೇನೆ. ಅವರೆಕಾಯಿ ಇಷ್ಟ ಆಯ್ತು. ಮಾತಾಡ್ತಿಲ್ಲ ಕಾಸೋಸ್ತಾ ಅದು ಅದಿಷ್ಟ ಐತೆ. ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿ ಮಾತಾಡ್ತಾ ತೊಳ್ದಿ ಸೊಸೆನ ಅಂತ ಕೇಳಿದ್ದೆ. ಮೊಟ್ಟೆ ಎಲ್ಲ ರೆಡಿ ಆಗಿದೆ. ಎಷ್ಟಾಯ್ತು ಆಂಟಿ ಮೊಟ್ಟೆ? ಏನಿಸ್ತಿದ್ದೀರಾ? ತುಂಬಾ ಸ್ಲೋ. ಇಲ್ಲ ಆಯ್ತು, ಆದ್ರೂ ಅಷ್ಟು ಅದಕ್ಕೆ ನಿಧಾನಕ್ಕೆ. ಬನ್ನಿ ಗೈಸ್, ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಅಕ್ಕ, ಅಂದ್ರೆ ನಮ್ಮ ಹಸ್ಬೆಂಡ್ ಅವರ ಅತ್ತೆ ಮಗಳು. ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಮಗಳು. ನನ್ನ ವಿಡಿಯೋಸ್ ಎಲ್ಲ ನೋಡ್ತೀರಾ? ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಖುಷಿ ಆಯ್ತು. ಎಲ್ಲ ರೆಸ್ಪಾನ್ಸ್ ಜನಗಳದ್ದು ಮೆಸೇಜ್ಗಳೆಲ್ಲ ನೋಡ್ತಾ ಇರ್ತೀನಿ, ತುಂಬಾ ಚೆನ್ನಾಗಿ ಬರ್ತಿದೆ. ನಿಮ್ಗೆ ಇಷ್ಟ ಆಯ್ತಾ? ಸೂಪರ್ ಆಗೈತೆ, ತುಂಬಾ ಕಾಮಿಡಿ ಇರುತ್ತೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಕ್ಕ, ನನ್ನ ವಿಡಿಯೋಸ್ ಎಲ್ಲ ನೋಡ್ತೀರಾ? ಹೌದು, ತುಂಬಾ ನೋಡ್ತೀನಿ ಚೈತ್ರ, ತುಂಬಾ ಚೆನ್ನಾಗಿದೆ. ಹೇಳ್ಬೇಕು ಅಂದ್ರೆ ನಿನ್ ಬಿಸಿ ಶೆಡ್ಯೂಲ್ ಅಲ್ಲಿ ನೀನ್ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಅಷ್ಟೊಂದು ಬ್ಯುಸಿ ಆಗಿರ್ತೀಯ. ಅದ್ರಲ್ಲೂ ಮಗುನ್ ಇಟ್ಕೊಂಡು ಈ ತರ ವಿಡಿಯೋ ಕಂಟೆಂಟ್ ಮಾಡೋದು ತುಂಬಾ ಕಷ್ಟ. ಅದು ಎಡಿಟ್ ಮಾಡಬೇಕು, ವಿಡಿಯೋ ತೆಗಿಬೇಕು, ಅದೆಲ್ಲ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಿದೆ ಅಂತ ಗೊತ್ತಾಗ್ತಿದೆ. ಸೊ ನೀನು ಕಷ್ಟಪಡ್ತಿರೋದಕ್ಕೆ ಒಳ್ಳೆ ಪ್ರತಿಫಲ ಸಿಗಲಿ, ಖುಷಿ ಆಗ್ತಿದೆ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಈ ಥರ ವಿಡಿಯೋಸ್ ಮಾಡ್ತಿಲ್ಲ, ಹೀಗೆ ಕಂಟಿನ್ಯೂ ಆಗಲಿ. ತುಂಬ ಚೆನ್ನಾಗಿ ವಿಡಿಯೋಸ್ ಮಾಡು. ಥ್ಯಾಂಕ್ಸ್ ಅಕ್ಕ. ಅದ್ರಲ್ಲೂ ನೋಡಿ ಗೈಸ್, ಇದು ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆಯವರೇ ಜಾಸ್ತಿ ನಂಗೆ ಸಪೋರ್ಟ್ ಮಾಡ್ತಿರೋದು. ಇವರು ಅಷ್ಟೇ ನಮ್ಮ ಹಸ್ಬೆಂಡ್ ಫ್ಯಾಮಿಲಿ ಕಡೆಯವರೇನೆ. ಬಟ್ ಈ ತರ ಎನ್ಕರೇಜ್ ಮಾಡಿದ್ರೇನೆ ನಮಗೂ ಇನ್ನೂ ಇವ್ರಿಗೋಸ್ಕರ ಇನ್ನೂ ಎಂಟರ್ಟೈನ್ಮೆಂಟ್ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ. ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇವಕ್ಕ ಯಾವಾಗ ಪ್ರತಿ ಸಲನೂ ಹೇಳ್ತಾರೆ, ಇವ್ರ ಫ್ಯಾಮಿಲಿ ಅವರು ಎಲ್ಲ ನೋಡ್ತಾರೆ, ನಿಮ್ಮ ಅಮ್ಮನೂ ನೋಡ್ತಾರೆ. ನಮ್ಮ ಅಮ್ಮ ನೋಡ್ತಾರೆ, ಮತ್ತೆ ಮೈಸೂರಲ್ಲಿ ಕೂಡ ನಿನ್ ವಿಡಿಯೋಸ್ ಎಲ್ಲ ಟ್ರೋಲ್ ಆಗ್ತಾ ಇದೆ. ಆಕ್ಚುಲಿ ಇದು ಫ್ಯಾಮಿಲಿ ಓರಿಯೆಂಟೆಡ್ ವಿಡಿಯೋಸ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬರ್ತಿದೆ. ಹೀಗೆ ಕಂಟಿನ್ಯೂ ಮಾಡು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಿಮ್ ಸಪೋರ್ಟ್ ಇದೇ ತರ ಇರ್ಲಿ ಸರ್. ಗೈಸ್, ಇವ್ರು ಯಾರು ಅಂದ್ರೆ ನಮ್ಮ ಅತ್ತೆ ಅಣ್ಣನ ಮಕ್ಳು. ಇವರೇ ದೊಡ್ಡವರು, 4 ಜನ ಇವರು ಒಟ್ಟು ಹೆಣ್ಮಕ್ಳು. ಅದ್ರಲ್ಲಿ ಇವರೇ ದೊಡ್ಡವರು, ಲತಾ ಅಂತ. ನನ್ ವಿಡಿಯೋಸ್ ಎಲ್ಲ ನೋಡ್ತಾ ಇದೀನಪ್ಪ, ಚೆನ್ನಾಗ್ ಬರ್ತಿದ್ಯಾ? ತುಂಬಾ ಚೆನ್ನಾಗಿ ಬರ್ತೈತೆ. ಏನ್ ಹೇಳಕ್ ಇಷ್ಟಪಡ್ತೀರಾ ನನ್ನ ಚಾನೆಲ್ಗೆ? ಇದೇ ತರ ಮಾಡ್ಕೊಂಡು ಹೋಗು, ಚೆನ್ನಾಗಿ ಬರ್ತಾ ಇದೆ. ಒಳ್ಳೇದಾಗ್ಲಿ. ನಮಗೂ ಖುಷಿ ಆಗ್ತಾ ಇದೆ. ಎಲ್ಲರೂ ಕೇಳ್ತಾರೆ, ಏನ್ ನಿಮ್ ಅತ್ತೆ ಸೊಸೆನಾ ಇವ್ರು ಅಂತ ಕೇಳ್ತಾ ಇರ್ತಾರೆ. ಹೌದು ಹೌದು ಚೈತ್ರ, ನಮ್ ತುಳಸತ್ತೆ ಅವ್ರ ಸೊಸೆನೆ. ಖುಷಿ ಆಗುತ್ತೆ, ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ ಕಡೆ ಎಲ್ಲಾ ಕೇಳ್ತಾ ಇರ್ತಾರೆ, ಚೆನ್ನಾಗ್ ಮಾಡ್ತಾ ಇದ್ದಾಳಲ್ವಾ ಅಂತ ಹೇಳ್ಬಿಟ್ಟು. ನಿಮ್ದೆಲ್ಲ ಕಾಮಿಡಿದೆಲ್ಲ ನೋಡಿ ನೋಡಿ ನಗದೆ ಲಿಖಿ ಹೇಳ್ತಾ ಇರ್ತಾನೆ, ಅಕ್ಕ ನಮ್ ಕ್ವಾರ್ಟರ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಕೇಳಿ ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ, ನಿಮ್ ಕಡೆಯವ್ರೆ ಅಂತ ಹೇಳ್ತಾರೆ. ಹೌದು, ನಮ್ಮ ಅತ್ತೆ ಸೊಸೆನೆ, ಚೆನ್ನಾಗ್ ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗ್ ಮಾಡ್ತಾರೆ ಅಂತ. ಹಿಂಗೆ ಮಾಡ್ಕೊಂಡು ಹೋಗಪ್ಪ ಚೆನ್ನಾಗಿ. ನಿಮ್ ಸಪೋರ್ಟ್ ಇದೇ ತರ ಇರಬೇಕು. ಇರುತ್ತೆ ನಮ್ ಸಪೋರ್ಟ್, ನಿಮ್ಗಿಲ್ದ ಇನ್ಯಾರಿಗಿರುತ್ತೆ, ನಿಮ್ಗೆ ಇರೋದು. ಓಕೆ, ಥ್ಯಾಂಕ್ ಯು. ಹೌದೌದು, ನೋಡ್ತಾ ಇದೀನಿ. ಥ್ಯಾಂಕ್ಸ್ ಅಂಕಲ್. ಡೈಲಿ ನೋಡ್ತಿರ್ತಾನೆ? ಡೈಲಿ ನೋಡ್ತಾ ಇರ್ತೀನಿ, ಅಪ್ಡೇಟ್ ಆಗ್ತಾ ಇರುತ್ತೆ, ನೋಡ್ತಾ ಇರ್ತೀನಿ. ಚೆನ್ನಾಗಿದೆ. ಹಳ್ಳಿ ಕಂಟೆಂಟ್ ಇಷ್ಟ ಆಯ್ತು ನಿಮ್ಗೆ? ನೀವು ಹಳ್ಳಿಯವರೇ ಆಗಿರೋದ್ರಿಂದ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಮಾಡ್ತಿರೋದು? ಈಗ ಮೊನ್ನೆ ಒಂದು ಅಮ್ಮ ಮಗೊಂದು ಹಾಕಿದ್ನಲ್ಲ, ಅದ್ ನೋಡಿದ್ರ ನೀವು? ತುಂಬಾ ಚೆನ್ನಾಗಿದೆ ಮಾತ್ರ. ಏನ್ ಅನ್ಸುತ್ತೆ ಅದ್ ನೋಡಿ? ಅದೊಂಥರ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ನಿಮ್ಗೆ ಯಾವಾಗಾರ ಆತರ ನೀವು ಹಳ್ಳಿಯಿಂದ ಬೆಂಗಳೂರಿಗೆ ಯಾವಾಗಾರ ಬಂದಿದ್ದೀರಾ ಆತರ? ನೀವು ಅದೇ ತರನ ಬಂದಿರೋದು? ಅದೇ ತರ ನಾನು ಬೆಂಗಳೂರು ಬಂದಾಗ ಅದೇ ತರ ಫೀಲಿಂಗ್ ಇತ್ತು, ಬಟ್ ಹೇಳ್ಕೊಳಕ್ ಆಗಿಲ್ಲ. ಬಟ್ ಅದನ್ನ ವಿಡಿಯೋ ಮಾಡಿ ಈಗ ಹಾಕಿ ತೋರಿಸಿದ್ಯಾ, ತುಂಬಾ ಖುಷಿ ಆಯ್ತು. ನೀವು ನಿಮ್ಮ ಅಮ್ಮನ್ ಮಿಸ್ ಮಾಡ್ಕೋತಿದ್ರ ಬೆಂಗಳೂರು ಬಂದಾಗ? ಅವಾಗ ಮಿಸ್ ಮಾಡ್ಕೋದು, ಅದೇ ಹೇಳಿಲ್ವಾ, ನನ್ಗೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಹೇಳ್ಕೊಳಕ್ ಆಗ್ತಿರ್ಲಿಲ್ಲ. ಅದನ್ನ ನೀವೀಗ ವಿಡಿಯೋ ಮಾಡಿ ಹಾಕಿದ್ಯಾ, ಅದೇ ಅನುಭವ. ನಾವು ಒಂದ್ಸರಿ ಒಂದು 15-20 ವರ್ಷ ಹೋದಾಗ ಆ ಫೀಲಿಂಗ್ ಇತ್ತು, ಅದನ್ನ ಇವಾಗ ಪ್ರೆಸೆಂಟ್ ಆಗಿ ಮಾಡಿ ತೋರಿಸಿದ್ವಿ. ನಿಮ್ಮ ಅಮ್ಮನೂ ಅದೇ ತರ ಹೇಳ್ಕಳಿಸ್ತಿದ್ರು? ಯೋಚನೆ ಮಾಡ್ತಾ ಇದ್ರು, ಬಂದ್ಬಿಟ್ಟು ಮಗನ ಎತ್ತಿರೋ, ಮತ್ತೆ ಕೆಲಸ ಇದ್ದ ಇಲ್ಲೇ ಬಂದು ಏನೋ ಮಾಡು, ಅಷ್ಟು ದೂರ ಹೋಗ್ಬೇಡ, ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರು. ತುಂಬಾ ಚೆನ್ನಾಗಿತ್ತು ಆ ವಿಡಿಯೋ, ತುಂಬಾ ಚೆನ್ನಾಗಿತ್ತು. ಅದೆಲ್ರಿಗೂ ಒಂಥರ ಹಾರ್ಟ್ ಟಚ್ ಆಗುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ಯಾ ಮಾತು. ಅದೇ ತರ ಕಂಟಿನ್ಯೂ ಮಾಡಿದ್ರೆ ಚೆನ್ನಾಗಿರೋ, ಒಳ್ಳೊಳ್ಳೆ ಅರ್ಥಗಳು ಇರ್ಬೇಕು ಮಕ್ಳುಗಳ್ದು, ಅಮ್ಮಂದು, ಅಪ್ಪ ಅಮ್ಮಂದು, ಅಣ್ಣ ತಂಗಿ. ನೀವ್ ಹೇಳಿ, ನೀವ್ ಯಾವ ತರ ಇನ್ನು ವಿಡಿಯೋಸ್ ಬೇಕು ಆ ತರ ಮಾಡ್ತೀನಿ. ಒಟ್ನಲ್ಲಿ ಏನಂದ್ರೆ ನೀವ್ ಎಂಟರ್ಟೈನ್ಮೆಂಟ್ ಮಾಡ್ಬೇಕಷ್ಟೇ. ಇಲ್ಲ ಎಂಟರ್ಟೈನ್ ಮಾಡ್ತೀವಿ, ಚೆನ್ನಾಗಿದೆ. ಕೋಮೋಕ್ ಅಂತ ಹೇಳಿದ್ನಲ್ಲ, ಅವ್ರ ಹಸ್ಬೆಂಡ್ ಅವರು. ಗೈಸ್, ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ಊಟ ಮಾಡ್ತಿದ್ದಾರೆ. ಬನ್ನಿ ನೋಡೋಣ ಏನೇನು ಅಡುಗೆ ಮಾಡಿದ್ದಾರೆ ಅಂತ. ಯಾವ ಚೆನ್ನಾಗೈತೆ? ಎಲ್ಲ ಚೆನ್ನಾಗೈತಾ?
ಸಾಕಪ್ಪ, ನೋಡ್ತೀನಿ ಟೇಸ್ಟ್ ಎಲ್ಲ. ಮಟನ್ ಸಾಂಬಾರ್ ಯಾರು ಅಂಕಲ್ ಮಾಡಿರೋದ? ಸಾಕು ಅಂಕಲ್. ನಾನೇ ಮಾಡಿರೋದು. ನೀವೇ ಮಾಡಿರೋದಾ? ಖಾರ ಉಪ್ಪು ಎಲ್ಲ ಸರಿ ಇದೆಯಾ? ಚಿಕನ್ ಚೆನ್ನಾಗೈತೆ, ಗೊಜ್ಜು ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ ಬಿಡಿ. ನೀವು ಮಾಡಿರೋದಲ್ವಾ, ಅದಕ್ಕೆ ಎಕ್ಸ್ಟ್ರಾ ಚೆನ್ನಾಗೈತೆ. ಚಿಕನ್ ಚೆನ್ನಾಗೈತೆ, ಮುದ್ದೆನೂ ಚೆನ್ನಾಗೈತೆ. ಹೋಗ್ಲಿ ಸರಿ, ಚಿಕನ್ ಯಾವ ಫ್ಲೇವರ್ ಹೇಳಿ? ಚಿಲ್ಲಿ ಚಿಕನ್ ಅಲ್ಲ, ಪಾಲಕ್ ಚಿಕನ್. ಗ್ರೀನ್ ಕಲರ್ ಬಂದಿದೆ. ಅದಕ್ಕೆ ಗೊತ್ತಾಯ್ತು ನೀವು ಮಾಡ್ಲಿಲ್ಲ ಅಂತ. ಒಳ್ಳೆ ಟೇಸ್ಟ್. ಫ್ರೆಂಡ್ ಅಂತ ಹೇಳ್ತಿದ್ದೀನಿ, ಅಂಕಲ್ ಅಂತ ಹೇಳ್ಬಾರ್ದು. ಏನಿಬ್ರು ಒಂದೇ ತರ ಟಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದೀರಾ? ಓ, ಏನ್ ಮೈಕೆ ಬೇಡ ಅಲ್ವಾ? ನೀನು ಪ್ರಜ್ಜು ಒಂದೇ ತರ ಟಿ ಶರ್ಟ್ ಕಲರ್. ಅವ್ರು ನಿಮ್ ಜೊತೆನೆ ಕುತ್ಕೋತಾರಂತಪ್ಪ, ನೀವ್ ಇಲ್ದೆ ಕುತ್ಕೊಳಲ್ವ ಅಂತ. ಥ್ಯಾಂಕ್ಸ್ ಕಣಪ್ಪ, ಖುಷಿ ಆಯ್ತು. ಥ್ಯಾಂಕ್ ಯು. ನಿನ್ ಮಗ ಹೆಂಗ್ ಕೇಳ್ತಾನ? ಹೋದ್ವಾ? ಚೆನ್ನಾಗಿದೆ ಚೆನ್ನಾಗಿದೆ ಸರ್. ಇಷ್ಟ ಆಯ್ತಾ? ನೀವು ಮಾಡ್ಸಿದ್ದ? ಚೆನ್ನಾಗಿತ್ತು. ಅದನ್ನ ಹೇಳಕ್ಕೆ ಹೆಂಗೈತಣ್ಣ ಊಟ? ಚೆನ್ನಾಗಿದೆ. ಮಾಡಿರೋನೇ ಊಟ ಹೆಂಗೈತೆ ಅಂತ ಕೇಳ್ತಿದ್ದೀರಾ ನೀನು? ಹಂಗೇನಿಲ್ಲಪ್ಪ, ಹೆಂಗೈತೆ ಊಟ? ಮಾಡಿರೋಗೆ ಊಟ ಹೆಂಗೈತೆ ಕೇಳ್ತಿಯಲ್ಲ, ಮಾಡಿರೋದೇ ನಾವು ಊಟ. ಹೆಂಗೈತಣ್ಣ ಊಟ? ನಿಂತರನೇ ಚೆನ್ನಾಗಿದೆ ಕಣ. ಚೆನ್ನಾಗಿತ್ತಾ? ಕೇಳಾಯ್ತು. ಎಲ್ಲಾರ್ದು ಊಟ ಆಯ್ತು, ಎಲ್ಲರೂ ಹೊರಡ್ಬೇಕು, ಈಗ ಹೊರಡ್ತಿದ್ದೀವಿ. ಅದಕ್ಕೇನೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಗೈಸ್.